ಬರಬೇಕಾದವನು ಮೆಜೆಸ್ಟಿಕ್ ಮೂಲಕವಾಗಿ ಬರಬೇಕು. ನೆಲಮಂಗಲದಿಂದ ಮಲ್ಲೇಶ್ವರಂಗೆ ಬರಬೇಕಾದವನು ಮೆಜೆಸ್ಟಿಕ್ಗೆ ಬರಬೇಕಾಗಿಲ್ಲ. ಒಬ್ಬ ವಾದ ಮಾಡ್ತಾ ಇರಬಹುದು, ನಾನು ಮೆಜೆಸ್ಟಿಕ್ ಮೂಲಕವೇ ಮಲ್ಲೇಶ್ವರಂಗೆ ಬರಬೇಕು ಎಂಬುದಾಗಿ ಅವನು ವಾದ ಮಾಡ್ತಾನೆ ಅಂತ ಆದ್ರೆ ಅವನು ಸ್ವಲ್ಪ ಸುತ್ತಿ ಬರಬೇಕಾಗ್ತದಷ್ಟೇ. ಮತ್ತೊಬ್ಬ ಹೇಳ್ಬಹುದು, ನೆಲಮಂಗಲದಿಂದ ಮಲ್ಲೇಶ್ವರಂಗೆ ಬರುವ ಮಧ್ಯದಲ್ಲಿ ನಾನು ಟೋಲ್ ಕೊಡಬೇಕು, ಹನುಮಂತನಗರದಿಂದ ಬರುವವನು ಟೋಲ್ ಕೊಡಬೇಕಾಗಿಲ್ಲ. ಇದು ಯಾವ ಧರ್ಮ, ಇದು ಯಾವ ನ್ಯಾಯ ಎಂಬುದಾಗಿ ಲೌಕಿಕರು ಪ್ರಶ್ನೆಯನ್ನು ಕೇಳಿದ್ರೆ, ಮಧ್ಯೆ ನೀನು ಬರುವಂತಹ ಮಾರ್ಗ ಅದಾಗಿದೆ, ನೀನು ಮಾಡಿರುವ ಮನೆ ನೆಲಮಂಗಲ ಆಗಿದ್ದರಿಂದ ನೀನು ಮಧ್ಯೆ ಟೋಲ್ ಕೊಡಬೇಕಾಗಿದೆ ಅಷ್ಟೇ. ನಿನ್ನ ಮನೆ ಹನುಮಂತನಗರದಲ್ಲಿದ್ದಾಗ ನೀನು ಕೊಡಬೇಕಾಗಿಲ್ಲ ಎಂಬುದಾಗಿ ಲೌಕಿಕವಾಗಿ ನಾವು ಹೇಗೆ ಸಮಾಧಾನವನ್ನು ಹೇಳ್ತೇವೆಯೋ ಅದೇ ರೀತಿಯಾಗಿ ನೀನು ಸ್ತ್ರೀಯಾಗಿ ಜನಿಸಿದ್ದರಿಂದ ನಿನಗೆ ಇದು ಧರ್ಮ, ನೀನು ಪುರುಷನಾಗಿ ಜನಿಸಿದ್ದರಿಂದ ನಿನಗಿದು ಧರ್ಮ ಎಂಬುದನ್ನು ಧರ್ಮ ಸ್ವರೂಪವನ್ನು ಅರಿತು ಮಹರ್ಷಿಗಳು ನಮಗೆ ನೀಡಿದರು. ಆದ್ದರಿಂದ ಮಹರ್ಷಿಗಳ ವಾಕ್ಯದಲ್ಲಿ ಶ್ರದ್ಧೆ ಇರಿಸಿ ಅದು ನಮ್ಮ ಶ್ರೇಯಸ್ಸಿಗೆ ಎಂಬುದನ್ನು ತಿಳಿದು ನಾವು ಅನೂಚಾನವಾಗಿ ನಿತ್ಯವಾಗಿ ಆ ಧರ್ಮವನ್ನು ಪಾಲಿಸ್ತಾ ಬರಬೇಕು. ಪಾಲಿಸುತ್ತಾ ಬರ್ತಾ ಇದ್ದೇವೆ. ವರ್ಣಾಶ್ರಮ ಧರ್ಮದಲ್ಲಿ ನಾವು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಎಂಬುದಾಗಿ ಮತ್ತೆ ಕರ್ಮಗಳನ್ನು ನಮಗೆ ವಿಭಾಗ ಮಾಡಿ ಹೇಳಿದರು. ಈ ಕರ್ಮಗಳನ್ನೆಲ್ಲವನ್ನೂ ಮಾಡುವುದಕ್ಕೆ, ಗಮ್ಯಸ್ಥಾನಕ್ಕೆ, ರಾಜಮಾರ್ಗದಲ್ಲಿ ಹೋಗುವುದಕ್ಕೆ ಮತ್ತು ನನ್ನ ಜನ್ಮಕ್ಕೆ, ನಾನು ಹುಟ್ಟಿದ ಈ ಸ್ಥಿತಿಯಲ್ಲಿ ಗಮ್ಯಸ್ಥಾನಕ್ಕೆ ಅತ್ಯಂತ ವೇಗವಾಗಿ ಹೋಗುವುದಕ್ಕೆ ಯಾವ ಮಾರ್ಗ ಸುಕರವಾಗಿದೆ, ಸುಗಮವಾಗಿದೆ ಎಂಬುದನ್ನು ತಿಳಿಸಿದಂತಹ ಮಾರ್ಗ ಏನಿದೆ ಅದೇ ಶಾಸ್ತ್ರವಾಕ್ಯಗಳಾಗಿದೆ. ಅಂತಹ ಮಾರ್ಗದಲ್ಲಿ ನಾನು ಸಾಗುವುದಕ್ಕೆ ಕರ್ಮವನ್ನು ಹೇಳಿದ್ರು. ಆ ಕರ್ಮವನ್ನು ಮಾಡುವುದಕ್ಕೆ ಬೇಕಾದಂತಹ ಅಡಿಪಾಯಗಳೇ ಸಂಸ್ಕಾರಗಳು. ನಮ್ಮ ಬದುಕಿನ ಸಾರ್ಥಕತೆಯನ್ನು ಪಡೆಯುವುದಕ್ಕೆ ನಾವು ಮಾಡಲೇಬೇಕಾದ ಕರ್ಮಗಳನ್ನು ಮಾಡುವುದಕ್ಕೆ ನಮಗೆ ಬೇಕಾದ ಭೂಮಿಕೆ ಏನಿದೆ ಅದುವೇ ಸಂಸ್ಕಾರಗಳು. ಈ ಸಂಸ್ಕಾರಗಳನ್ನು ಈಗಾಗಲೇ ನೀವು ಸಂಸ್ಕಾರದ ವಿಚಾರದಲ್ಲಿ ಅನೇಕ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಸಂಸ್ಕಾರ ಎಂಬಂತಹ ಪದಕ್ಕೆ ಅನೇಕ ಅರ್ಥಗಳಿದ್ದರೂ ಕೂಡ ಒಂದು ಪ್ರಸಿದ್ಧವಾದಂತಹ ಅರ್ಥವನ್ನು ಹೇಳುವುದಿದ್ದರೆ, ದೋಷಗಳನ್ನು ದೂರ ಮಾಡಿ ಗುಣವನ್ನು ಸೇರಿಸಿಕೊಳ್ಳುವಂಥದ್ದು ಎಂಬುದಾಗಿ. ನಮ್ಮ ಹುಟ್ಟಿನ ಸಂದರ್ಭದಲ್ಲಿ ಅಥವಾ ನಮ್ಮ ಬದುಕಿಗೆ ಅಥವಾ ನಾವು ತಲುಪಬೇಕಾದ ಸ್ಥಾನಕ್ಕೆ ತಲುಪಲು ಯಾವ ಯಾವ ತೊಂದರೆಗಳಿದೆಯೋ ಈ ಜೀವಕ್ಕೆ, ಆ ಎಲ್ಲ ತೊಂದರೆಗಳನ್ನು, ಆ ದೋಷಗಳನ್ನು ದೂರ ಮಾಡಿ ಗುಣಗಳನ್ನು, ನಾವು ಹೋಗುವುದಕ್ಕೆ ಬೇಕಾಗುವಂತಹ ಆ ವೇಗವಾಗಿ ಹೋಗುವುದಕ್ಕೆ ಬೇಕಾದಂತಹ ಗುಣಗಳು, ಅದಕ್ಕೆ ಬೇಕಾದಂತಹ ಸಾಧನಗಳನ್ನು ಸೇರಿಸುವುದೇ ಸಂಸ್ಕಾರವಾಗಿದೆ. ಆದ್ದರಿಂದ ಸಂಸ್ಕಾರದ ಮೂಲ ಉದ್ದೇಶವೇನು ಅಂತ ಕೇಳಿದ್ರೆ, ನಮ್ಮ ಜನ್ಮ ಸಾರ್ಥಕತೆಗೆ, ನಾವು ತಲುಪಬೇಕಾದ ಸ್ಥಾನಕ್ಕೆ ನಾವು ತಲುಪುವುದಕ್ಕೆ ಬೇಕಾಗುವಂತಹ ಮಾರ್ಗ ಮತ್ತು ಸಾಧನಗಳನ್ನು, ನಮಗೆ ಬೇಕಾಗುವಂತಹ ವಾಹನಗಳು ಏನಿದೆಯೋ ಅದುವೇ ಸಂಸ್ಕಾರಗಳಾಗಿದೆ. ಆದ್ದರಿಂದ ಸಂಸ್ಕಾರ ಕರ್ಮಗಳನ್ನು ಯಾರು ಅತ್ಯಂತ ಶಾಸ್ತ್ರೀಯವಾಗಿ ಮಹರ್ಷಿಗಳು ಹೇಳಿದ ರೀತಿಯಲ್ಲಿಯೇ ಪಾಲಿಸ್ತಾರೋ ಅವನು ಅತ್ಯಂತ ವೇಗವಾಗಿ ಯಾವ ತೊಂದರೆ ಇಲ್ಲದೂ ತಲುಪ್ತಾನೆ. ಆಯ್ತು, ನಾನು ಆ ರೀತಿಯಾಗಿ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾನೋ ಅವನು ಯಾವತ್ತೂ ತಲುಪಿದ್ರೂ ತಲುಪಬಹುದು ಅಥವಾ ಮಧ್ಯೆಯೇ ಇದ್ದರೂ ಇರಬಹುದು, ಹೇಳುವುದಕ್ಕೆ ಸಾಧ್ಯವಿಲ್ಲ. ಜಂತೂನಾಂ ನರಜನ್ಮ ದುರ್ಲಭಂ ಇತ್ಯಾದಿ ಶ್ಲೋಕಗಳಲ್ಲಿ ಈ ಕುರಿತಾಗಿ ಸಹಸ್ರ ಕೋಟಿ ಲಕ್ಷ ಜನ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮತ್ತು ಜನ್ಮ ಸಾರ್ಥಕತೆಗೆ, ಮೋಕ್ಷದ ಕಡೆಗೆ ಹೋಗುವುದಕ್ಕೆ ಅತ್ಯಂತ ಹತ್ತಿರವಿರುವಂತಹ ಜನ್ಮ ಮನುಷ್ಯ ಜನ್ಮ ಎಂಬುದಾಗಿ ಮಹರ್ಷಿಗಳು ಹೇಳಿದ್ದಾರೆ. ಮಹರ್ಷಿಗಳು ತಮ್ಮ ತಪೋಭೂಮಿಕೆಯಲ್ಲಿ ಕಂಡುಕೊಂಡು ನಮಗಿದನ್ನು ತಿಳಿಸಿದ್ದಾರೆ. ನಾವಿನ್ನೇನು ಅತ್ಯಂತ ಸಮೀಪದಲ್ಲಿದ್ದೇವೆ. ಪರಿಸ್ಥಿತಿ ಹೇಗಿದೆ ಅಂದರೆ, ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಮಡಕೆ ಹೊಡೆಯುವಂತಹ ಕಾರ್ಯಕ್ರಮ, ಮೊಸರುಡಿಕೆ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಅದು ಒಂದು ಉತ್ತಮವಾದಂತಹ ಅಡಿಕೆ ಮರದ ಕಂಬದ ತುದಿಯಲ್ಲಿ ಒಂದು ಕುಡಿಕೆಯನ್ನಿಟ್ಟು ಅದಕ್ಕೆ ಎಣ್ಣೆಯನ್ನು, ತೈಲ ಲೇಪನವನ್ನು ಮಾಡಿರ್ತಾರೆ.
ಹತ್ತುವವನು ಮೇಲೆ ಹತ್ತುತ್ತಾ ಇರ್ತಾನೆ, ತೈಲವನ್ನೆಲ್ಲ ಸರಿಸಿಕೊಂಡು ಮತ್ತೆ ಮೇಲೆ ಹತ್ತುತ್ತಾ ಮೇಲೆ ಹೋಗ್ತಾನೆ. ಇನ್ನೇನು ಮೇಲೆ ಹತ್ತುವಂತ ಸಮೀಪ ಒಂದು ಗೇಡಿನಷ್ಟು ಎತ್ತರದಲ್ಲಿದ್ದಾನೆ ಅನ್ನುವಾಗ ನಾವೆಲ್ಲ ಚಪ್ಪಾಳೆ ಹೊಡಿತೀವಿ. ಅವನ ಹಿಂದೆ ಇರುವವನು ಅವನ ಕೆಳಗೆ ಬರಲಿ ಎಂಬುದಾಗಿ ಬಯಸ್ತಾ ಇರ್ತಾನೆ. ಯಾಕೆಂದ್ರೆ ಅದನ್ನು ನಾನು ಪಡಿಬೇಕು ಎಂಬುದಾಗಿ. ಬ್ರಾಹ್ಮಣ ಜನ್ಮ ಎಲ್ಲಿದೆ ಅಂತ ಕೇಳಿದ್ರೆ ಇನ್ನು ಒಂದು ಗೇಡಿನಲ್ಲಿ ನಮಗೆ ಮೊಸರಿನ ಆ ಪಾತ್ರೆ ಕುಡಿಕೆ ಸಿಗ್ತದೆ. ನಾವು ಆ ಸಂದರ್ಭದಲ್ಲಿದ್ದೇವೆ. ನಮ್ಮ ಹಿಂದೆ ಅನೇಕರಿದ್ದಾರೆ. ಅವರೆಲ್ಲ ಇವನು ಬೀಳ್ಲಿ ಎಂಬುದಾಗಿ ಬಯಸ್ತಾ ಇರ್ತಾರೆ. ನಮಗೆ ಮತಿ ಇರಬೇಕು, ನಮಗೆ ಬುದ್ಧಿ ಇರಬೇಕು. ಆ ಮೊಸರಿನ ಕುಡಿಕೆಯನ್ನು ನಾವೇ ಪಡಿಬೇಕೋ ಅಥವಾ ಇನ್ಯಾರಿಗಾದ್ರೂ ಕೊಡಬೇಕೋ ಎಂಬುದಾಗಿ ನಾವು ಅವರೆಡೆಗೆ ತಿರುಗಿ 32 ಹಲ್ಲುಗಳನ್ನ ಬಿಟ್ಟು ಹೇಗೆ ಮಾಡಿದ್ರೆ ಕೆಳಗಿರ್ತೀವಿ. ಮೊಸರಿನ ಕುಡಿಕೆ ಇನ್ನೊಬ್ಬರ ಪಾಲಾಗ್ತದೆ. ಅತ್ಯಂತ ಕಠಿಣವಾದಂತಹ ದುಷ್ಪ್ರಾಪ ಎಂಬಂತಹ ಪದವನ್ನು ಶಾಸ್ತ್ರಕಾರರು ಬಳಸಿದ್ದಾರೆ. ಆ ಮೋಕ್ಷ ಎಂಬಂತಹ ಆ ಸ್ಥಾನವೇನಿದೆ, ಜನ್ಮ ಸಾರ್ಥಕತೆ ಏನಿದೆ, ಅದನ್ನು ಪಡೆಯುವಂಥದ್ದು ಸುಲಭವಾದುದಲ್ಲ. ಮನುಷ್ಯ ಜನ್ಮ ಎಂಬುದು ಅಕಸ್ಮಾತ್ ಆಗಿ ಬರುವಂಥದ್ದು ಎಂಬುದಾಗಿಯೂ ಹೇಳಿದ್ದಾರೆ. ಅಂತಹ ಬಂದಂತಹ ಜನ್ಮದಲ್ಲಿ ನಾವು ಆ ಸ್ಥಾನದಿಂದ ಮತ್ತೆ ಕೆಳಗೆ ಬಂದ್ರೆ ಪುನಃ ಮೇಲೆ ಏರುವುದಕ್ಕೆ ಎಷ್ಟು ಕಷ್ಟವಿದೆ ಎಂಬುದನ್ನು ಏರಿದವರು ನಾವೇ ತಿಳಿಬೇಕು. ಪ್ರತಿನಿತ್ಯ ನಾವು ಸಂಸಾರದಲ್ಲಿ ಎಷ್ಟು ಕಷ್ಟಗಳನ್ನು ಪಡ್ತೇವೆ ಎಂಬುದನ್ನು ಅವಲೋಕನ ಮಾಡಿದಾಗ ಗೊತ್ತಾಗ್ತದೆ. ಆದ್ದರಿಂದ ಸಂಸ್ಕಾರಗಳ ಉದ್ದೇಶವೇನು ಅಂತ ಕೇಳಿದ್ರೆ ಈ ಜನ್ಮ ಸಾರ್ಥಕತೆಯನ್ನು ಪಡೆಯುವುದಕ್ಕೆ. ನಮ್ಮ ಸಂಸ್ಕಾರಗಳು ಈಗಾಗಲೇ ಹೇಳಿದ್ರು, ಆರಂಭವಾಗುವಂತದ್ದು ಎಲ್ಲಿ, ಸಂಸ್ಕಾರಗಳ ಆರಂಭ ಎಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ಸೃಷ್ಟಿಯ ಆರಂಭದಲ್ಲೇ ಸಂಸ್ಕಾರದ ಆರಂಭ. ಸೃಷ್ಟಿಯಾಗುವ ಪೂರ್ವದಲ್ಲಿಯೇ ಸಂಸ್ಕಾರ, ಗರ್ಭಾಧಾನ ಸಂಸ್ಕಾರದಿಂದ ಸಂಸ್ಕಾರಗಳನ್ನು ನಾವು ನೋಡ್ತಾ ಬಂದ್ರೆ ಇನ್ನು ಸೃಷ್ಟಿಯೇ ಆಗಿಲ್ಲ, ಸೃಷ್ಟಿಯ ಸಂಕಲ್ಪದಲ್ಲಿಯೇ ಸಂಸ್ಕಾರವಾಗಬೇಕಾಗಿದೆ. ಅಂದರೆ ಮುಂದೆ ತಲುಪಬೇಕಾದಂತಹ ಸ್ಥಾನವನ್ನು ನಾವು ಗುರಿಯಾಗಿಟ್ಟುಕೊಂಡು ಮುಂದೆ ಬರುವಂತಹ ವ್ಯಕ್ತಿಯು ಕೂಡ ಅತ್ಯಂತ ಶೀಘ್ರವಾಗಿ ಅಲ್ಲಿ ತಲುಪುವುದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ನಾವು ಸೃಷ್ಟಿಯನ್ನು ಮಾಡಬೇಕು ಎಂಬುದಾಗಿ ಗರ್ಭಾಧಾನ ಎಂಬುದಾಗಿ ಆ ಗರ್ಭವನ್ನು ಆಧಾನ ಮಾಡುವಂತ ಸಂದರ್ಭದಲ್ಲಿ ಸಂಸ್ಕಾರವೆಂದು ನಾವು ಗುರುತಿಸಿದ್ದೇವೆ. ಅದಕ್ಕೆ ಯೋಗ್ಯವಾದಂತಹ ಕಾಲ, ಯೋಗ್ಯವಾದಂತಹ ಸ್ಥಾನ, ಯೋಗ್ಯವಾದಂತಹ ನೆಲ ಎಲ್ಲವನ್ನು ನಾವು ಹೇಳಿದ್ದೇವೆ. ಅದಾದ ನಂತರ ಪ್ರತಿಯೊಂದು ಸಂಸ್ಕಾರವೂ ಕೂಡ ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ನಾಮಕರಣ ಇತ್ಯಾದಿ ಎಲ್ಲ ಸಂಸ್ಕಾರಗಳು ಕೂಡ ಜೀವನದ ಬದುಕಿನ ಸಾರ್ಥಕತೆಗೆ ಇರುವಂತಹ ಸಂಸ್ಕಾರಗಳು. ಅದು ಯಾವುದು ಕೂಡ ನಮ್ಮ ಸಂಪತ್ತಿನ ವೈಭವವನ್ನು ತೋರಿಸುವುದಕ್ಕಾಗಿರುವಂತದ್ದಲ್ಲ. ಈ ಸಂಸ್ಕಾರ ರಾಶಿಯಲ್ಲಿ ಅಥವಾ ಸಂಸ್ಕಾರದ ಮಾಲೆಯಲ್ಲಿ, ಮುತ್ತಿನ ಮಾಲೆಯ ಮಧ್ಯದಲ್ಲಿ ಒಂದು ಪದಕದಂತೆ ಶೋಭಿಸ್ತಾ ಇರುವಂತಹ ಸಂಸ್ಕಾರ ಅಂತ ಹೇಳಿದ್ರೆ ಈ ಮಾನವನ ಬದುಕಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಬದುಕಿನಲ್ಲಿ ಅತ್ಯಂತ ಮುಖ್ಯವಾದಂತಹ ಸಂಸ್ಕಾರವೆಂದರೆ ಉಪನಯನ ಸಂಸ್ಕಾರ. ಉಪನಯನ ಅಂದ್ರೆ ಉಪ ಅಂದ್ರೆ ಸಮೀಪ ಅಂತ ಅರ್ಥ, ನಯನ ಅಂದ್ರೆ ಕೊಂಡೊಯ್ಯುವಂಥದ್ದು ಅಂತ ಅರ್ಥ. ಸಮೀಪಕ್ಕೆ ಕೊಂಡೊಯ್ಯುವಂಥದ್ದು ಎಂಬುದಾಗಿ ಅರ್ಥ. ಯಾರ ಸಮೀಪಕ್ಕೆ? ಗುರುವಿನ ಸಮೀಪಕ್ಕೆ. ಯಾಕಾಗಿ? ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕಾಗಿ. ಏನು ಬ್ರಹ್ಮಜ್ಞಾನ? ಯಾವುದನ್ನು ಆರಂಭದಲ್ಲಿ ನಾನು ಹೇಳಿದೆನೋ ಮೋಕ್ಷ ಎಂಬುದಾಗಿ ಅದರ ಕುರಿತಾದಂತಹ ಜ್ಞಾನ, ಬದುಕಿನ ಸಾರ್ಥಕತೆಯ ಜ್ಞಾನವನ್ನು ಪಡೆಯುವುದಕ್ಕಾಗಿ, ಅಂದರೆ ಈ ಜನ್ಮವನ್ನು ಸಾರ್ಥಕಪಡಿಸುವುದಕ್ಕಾಗಿ ಬೇಕಾಗಿರುವಂತಹ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸಂಸ್ಕಾರವೇ ಉಪನಯನ ಸಂಸ್ಕಾರ. ಈ ಉಪನಯನ ಸಂಸ್ಕಾರ ಹೇಗಿದೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಲಭ್ಯವಾಗಿ ಆಗಿದ್ರೆ ಈ ಉಪನಯನ ಸಂಸ್ಕಾರ ನೀವು ಹೇಳುವಷ್ಟು ವೈಭವದಿಂದಿದ್ರೆ ನಮಿಗೂ ಕೊಡಿ. ನೋಡಿ, ಲೋಕದಲ್ಲಿಯೂ ಅಷ್ಟೇ ರಾಜ್ಯದ ಮುಖ್ಯಮಂತ್ರಿ ಆದವರಿಗೆ ಇರುವಂತಹ ವ್ಯವಸ್ಥೆ ಅದೇ ಮುಖ್ಯಮಂತ್ರಿಯ ಕಾರ್ಯಾಲಯದಲ್ಲಿರುವಂತಹ ಒಬ್ಬ ಡಿ ಗ್ರೂಪ್ ನೌಕರನಿಗೆ ಇರುವುದಿಲ್ಲ. ವ್ಯಾವಹಾರಿಕ ಪ್ರಪಂಚದಲ್ಲಿಯೇ ಇಷ್ಟು ವ್ಯತ್ಯಾಸವಿದೆ ಅಂತಾದ್ರೆ ಸಂಸ್ಥೆಯ ಮುಖ್ಯಸ್ಥನಿಗೆ ಇರುವಂತಹ ಒಂದು ವ್ಯವಸ್ಥೆ, ಅವನು BMW ಕಾರ್ನಲ್ಲಿ ಬಂದು ಇಳಿತಾನೆ ಅಂತ ಹೇಳ್ಕೊಂಡು ಕಸ ಹೊಡೆಯುವವನಿಗೂ BMW ಕಾರೇ ಕೊಡಿ ಎಂಬುದಾಗಿ ಕೇಳಿದ್ರೆ
ಸಂಸ್ಥೆ ನಡೆಸುವಂತ ನಾವೇ ಅದನ್ನು ಒಪ್ಪುವುದಿಲ್ಲ, ಇನ್ನು ಶಾಸ್ತ್ರಕಾರರ ಮಾತನ್ನು ಕೇಳುವಂತಹ ಅಧಿಕಾರ ನಮಗೆಲ್ಲಿದೆ?